ಹೈದರಾಬಾದ್ ವಿರುದ್ಧ ಸೋತಿರುವಂತ ಆರ್ಸಿಬಿ ನೆಕ್ಸ್ಟ್ ಲಕ್ನೋ ಚಾಲೆಂಜ್ ಅನ್ನು ಎದುರಿಸಬೇಕಿದೆ. ಈ ಮ್ಯಾಚ್ ಕೂಡ ಏಕನಾಥ್ ಸ್ಟೇಡಿಯಂನಲ್ಲೇ ನಡೆಯಲಿದೆ. ಆದರೆ LSG ವಿರುದ್ಧದ ಪಂದ್ಯಕ್ಕೂ ಮುನ್ನ ಆರ್ಸಿಬಿ ತಂಡಕ್ಕೆ ಸಾಕಷ್ಟು ಸವಾಲುಗಳು ಎದುರಾಗ್ತಾ ಇವೆ. ಆನ್ ಫೀಲ್ಡ್ಗಿಂತ ಆಫ್ ಫೀಲ್ಡ್ ಪ್ರಾಬ್ಲಮ್ ಸೊಲ್ಯೂಷನ್ ಅನ್ನು ಹುಡುಕಬೇಕಿದೆ. ಏನದು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಮೇ 25 ಅಂದ್ರೆ ಇವತ್ತು 2025ರ IPLನ ಗ್ರ್ಯಾಂಡ್ ಫಿನಾಲೆ ನಡೀಬೇಕಿತ್ತು. ಒಂದು ತಂಡ ಚಾಂಪಿಯನ್ ಪಟ್ಟಕ್ಕೇರಿ ಮೆರೆದಾಡ್ತಾ ಇತ್ತು. ಆದರೆ 9 ದಿನಗಳ ಕಾಲ ಪೋಸ್ಟ್ಪೋನ್ನಿಂದಾಗಿ ಇನ್ನೂ ಕೂಡ ಲೀಗ್ ಹಂತದ ಪಂದ್ಯಗಳು ನಡೀತಾ ಇವೆ. ಮೇ 27ಕ್ಕೆ ಲೀಗ್ ಸ್ಟೇಜ್ನ ಮ್ಯಾಚ್ಗಳಿಗೆ ತೆರೆ ಬೀಳಲಿದ್ದು ಆ ಬಳಿಕ ನಾಕ್ಔಟ್ ಫೈಟ್ ಆರಂಭ ಆಗುತ್ತೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ RCB ವರ್ಸಸ್ LSG ನಡುವಿನ ಪಂದ್ಯವೇ ಈ ಸೀಸನ್ನಲ್ಲಿ ಗುಂಪು ಹಂತದ ಕೊನೆ ಪಂದ್ಯವಾಗಿದೆ. ಈ ಪಂದ್ಯವನ್ನು RCB ಗೆದ್ರೆ ಟ್ರೋಫಿ ಜರ್ನಿ ಮತ್ತಷ್ಟು ಈಸಿ ಆಗುತ್ತೆ. ಸೊ 18ನೇ ಸೀಸನ್ನಲ್ಲಿ RCB ಪಾಲಿಗೆ ಸ್ಪೆಷಲ್ ಆಗಬೇಕು ಅಂದ್ರೆ ಟೀಮ್ನಲ್ಲಿರುವಂಥ ಈ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನ ಕಂಡುಕೊಳ್ಳಲೇಬೇಕಿದೆ. ಕ್ರೂಷಿಯಲ್ ಟೈಮಲ್ಲೇ RCB ಹೆಗಲೇರಿದ ಇಂಜುರಿ ಸಮಸ್ಯೆ. RCB ಟೀಮ್ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದೇ ಆಗಿತ್ತು. ಒಂದಿಲ್ಲೊಂದು ಸಮಸ್ಯೆ ಎದುರಾಗ್ತಾನೆ ಇದೆ. ಸತತ 4 ಪಂದ್ಯಗಳನ್ನು ಗೆದ್ದು ಒಳ್ಳೆ ಫಾರ್ಮ್ನಲ್ಲಿ ಇದ್ದಾಗಲೇ ಇಡೀ ಟೂರ್ನಿ ಪೋಸ್ಟ್ಪೋನ್ ಆಗಿ ಶಾಕ್ ಕೊಟ್ಟಿತ್ತು. ಆ ಬಳಿಕ ಹೋಮ್ ಗ್ರೌಂಡ್ನಲ್ಲಿ KKR ವಿರುದ್ಧದ ಪಂದ್ಯ ಮಳೆಗೆ ಬಲಿಯಾಯಿತು. ಅಲ್ಲಿಂದ ಮ್ಯಾಚ್ ಶಿಫ್ಟ್ ಆಯಿತು. ಸ್ಟೇಡಿಯಂ ಕೂಡ ಚೇಂಜ್ ಆಯಿತು. ಈಗ ಇಂಜುರಿ ಸಮಸ್ಯೆ ಬೇರೆ. ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡೋರೆ ಗಾಯಕ್ಕೆ ತುತ್ತಾಗಿದ್ದು ದೊಡ್ಡ ಹೊಡೆತ ನೀಡ್ತಾ ಇದೆ. RCB ಪಾಲಿಗೆ ಬೌಲಿಂಗ್ ಬ್ರಹ್ಮಾಸ್ತ್ರವಾಗಿರುವಂತಹ ಜೋಶ್ ಹೇಜಲ್ವುಡ್ ಅವರು ಇಂಜುರಿ ಆಗಿದ್ದೇ ತಂಡಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ. ಪವರ್ ಪ್ಲೇ ಮತ್ತು ಡೆತ್ ಓವರ್ಗಳಲ್ಲಿ ಬ್ರಹ್ಮಾಸ್ತ್ರವಾಗ್ತಾ ಇದ್ರು. ಬಟ್ ಚೆನ್ನೈ ವಿರುದ್ಧದ ಪಂದ್ಯದ ವೇಳೆಗೆ ಭುಜದ ನೋವಿನಿಂದಾಗಿ ಪಂದ್ಯವನ್ನ ಮಿಸ್ ಮಾಡಿಕೊಂಡಿದ್ರು. ಆ ಬಳಿಕ ಆಸ್ಟ್ರೇಲಿಯಾಕ್ಕೆ ವಾಪಸ್ ಆಗಿದ್ದವರು ಮತ್ತೆ ಬಂದೇ ಇಲ್ಲ. ಅಲ್ಲದೆ ಹೈದರಾಬಾದ್ ವಿರುದ್ಧದ ಪಂದ್ಯಕ್ಕೆ ಹೇಜಲ್ವುಡ್ ಇಲ್ಲದೆ ಇದ್ದದ್ದು ಕೂಡ ರನ್ ಕಂಟ್ರೋಲ್ ಮಾಡೋಕೆ ಸಾಧ್ಯವಾಗಲಿಲ್ಲ. ಇನ್ನು RCB ಪರ 10 ಪಂದ್ಯಗಳಲ್ಲಿ 17.27ರ ಸರಾಸರಿಯಲ್ಲಿ 18 ವಿಕೆಟ್ಗಳನ್ನು ಪಡೆದಿದ್ರು. ಅಲ್ಲದೆ ತಂಡದ ಪರವಾಗಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಬೌಲರ್ ಕೂಡ ಆಗಿದ್ದಾರೆ. RCB ತಂಡ ಮೊದಲ ಬಾರಿಗೆ IPL ಪ್ರಶಸ್ತಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ಆಟಗಾರರಲ್ಲಿ ಇವರು ಕೂಡ ಒಬ್ರು. ಹಾಗೆ RCBಯ ಕ್ಯಾಪ್ಟನ್ ರಜತ್ ಪಾಟಿದಾರ್ ಕೂಡ ಇಂಜುರಿಗೆ ಒಳಗಾಗಿದ್ದಾರೆ. ಫಾರ್ಮ್ ಅನ್ನು ಕೂಡ ಕಳ್ಕೊಂಡಿದ್ದಾರೆ. ಈ ಸೀಸನ್ನ ಮೊದಲ 6 ಪಂದ್ಯಗಳಲ್ಲಿ 157ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ರು. 209 ರನ್ಗಳನ್ನು ಕಲೆ ಹಾಕಿದ್ರು. ಆದರೆ ಇದ್ದಕ್ಕಿದ್ದಂತೆ ಫಾರ್ಮ್ ಕಂಪ್ಲೀಟ್ ಆಗಿ ಡಲ್ ಆಗಿದೆ. ಮುಂದಿನ 5 ಪಂದ್ಯಗಳಲ್ಲಿ 90ರ ಸ್ಟ್ರೈಕ್ ರೇಟ್ನಲ್ಲಿ ಕೇವಲ 48 ರನ್ಗಳನ್ನು ಗಳಿಸಿದ್ರು. ಇನ್ನು ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಂತೂ ರಜತ್ ಪಾಟಿದಾರ್ ತುಂಬಾನೇ ಸ್ಟ್ರಗಲ್ ಪಟ್ಟರು. 18 ರನ್ ಗಳಿಸಿ ಔಟ್ ಆದರು. ಹೀಗಾಗಿ ಲಕ್ನೋ ವಿರುದ್ಧದ ಪಂದ್ಯದ ವೇಳೆಗೆ ಕಂಪ್ಲೀಟ್ ಫಿಟ್ ಅಂಡ್ ಫೈನ್ ಆಗಿ ಬರಬೇಕಾಗುತ್ತೆ. ಇನ್ನು RCBಯ ಆಪತ್ ಬಾಂಧವ ಅಂತಾನೆ ಕರೆಸಿಕೊಳ್ಳುವಂತ ಟಿಮ್ ಡೇವಿಡ್ ಇಂಜುರಿ ಕೂಡ ದೊಡ್ಡ ತಲೆನೋವಾಗಿದೆ. ಸನ್ ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ವೇಳೆ ಬೌಂಡ್ರಿ ಕೆರೆಯ ಬಳಿ ಫೀಲ್ಡಿಂಗ್ ಮಾಡ್ತಾ ಇದ್ದಂಥ ಟೈಮಲ್ಲಿ ಟಿಮ್ ಡೇವ್ ಗಾಯಗೊಂಡಿದ್ರು. ಓಡಿ ಹೋಗಿ ಚೆಂಡನ್ನು ಹಿಡಿಯುವಾಗ ಇಂಜುರಿಯಾಗಿ ಅರ್ಧಕ್ಕೆ ಮೈದಾನವನ್ನು ತೊರೆದಿದ್ರು. ಬ್ಯಾಟಿಂಗ್ ವೇಳೆ ಕೂಡ ಓಡೋಕ್ಕೂ ಕೂಡ ಕಷ್ಟಪಡ್ತಾ ಇದ್ರು, ಆಗಲೇ ಇಲ್ಲ. ಸೊ ಹೀಗೆ ಇವರೆಲ್ಲ ಇಂಜುರಿ ಆಗಿರೋದು ತಂಡಕ್ಕೆ ದೊಡ್ಡ ಹೊಡೆತ ನೀಡ್ತಾ ಇದೆ. ಪ್ಲೇ ಆಫ್ಸ್ ವೇಳೆಗೆ ಇವರೆಲ್ಲ ಕಂಪ್ಲೀಟ್ ಆಗಿ ಫಿಟ್ ಆಗಿ ಟೀಮ್ಗೆ ಕಂಬ್ಯಾಕ್ ಮಾಡಬೇಕು. ಪ್ಲೇ ಆಫ್ಸ್ ವೇಳೆಗೆ ರೊಮ್ಯಾರಿಯೋ ಶೆಫರ್ಡ್, ಲುಂಗಿ ಎನ್ಗಿಡಿ, ಜೇಕಬ್ ಬೆಥೆಲ್ ನ್ಯಾಷನಲ್ ಡ್ಯೂಟಿಗಾಗಿ ವಾಪಸ್ ಹೋಗೋದ್ರಿಂದ ಪಾಟಿದಾರ್, ಟಿಮ್ ಡೇವಿಡ್, ಹೇಜಲ್ವುಡ್ ಕಂಪ್ಲೀಟ್ ರಿಕವರ್ ಆಗಬೇಕಿದೆ. ಇಲ್ಲದೆ ಇದ್ರೆ ತಂಡಕ್ಕೆ ದೊಡ್ಡ ನಷ್ಟವಾಗಲಿದೆ. ಪುಣ್ಯಕ್ಕೆ ಇಂಜುರಿಯಿಂದಾಗಿ 2 ಪಂದ್ಯಗಳಲ್ಲಿ ಹೊರಗುಳಿದಂತಹ ಫಿಲ್ ಸಾಲ್ಟ್ ತಂಡಕ್ಕೆ ಮರಳಿರೋದು ಸ್ವಲ್ಪ ಸಮಾಧಾನಕರ ವಿಚಾರ. ನಮಸ್ಕಾರ.